ಎಮೋಷನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಪ್ರೆಸೆಂಟ್ ಮೂವಿಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಪುಷ್ಪ ಕಂಪೇರ್ ಮಾಡಿದ್ರಲ್ಲ ಅದು ಫುಲ್ ಫೇಕ್. ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದಾರೆ. ಸೆಕೆಂಡ್ ಹಾಫ್ ವೇಟ್ ಮಾಡ್ತಾ ಇದೀವಿ. ಸಿನಿಮಾ ಎಲ್ಲರೂ ತುಂಬಾ ಜನ ಕೆಟ್ಟ ರೀತಿದೆ ಅಂತ ಹೇಳ್ತಾರೆ. ನಾವು ತಾಯಿ ಸತ್ವಾಗಿ ಹೇಳ್ತೀವಿ, ಸಿನಿಮಾ ಮಾತ್ರ ಸೆಂಟಿಮೆಂಟ್ ಇರೋ ಸಿನಿಮಾ. ಯಾವ ಒಂದು ಕನ್ನಡ ಸಿನಿಮಾಗೆ ಬೆಲೆ ಕೊಡದು ಮಾತಾಡ್ತಾನೋ ಅವನಿಗೆ ತಕ್ಕೂತ್ರ ಕನ್ನಡಿಗನಿಂದ. ಫಿಲಮ್ ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ. ಇಂಟರ್ವ್ಯೂ ಆದ್ಮೇಲೆ ನೋಡ್ಬೇಕಂತ ವೇಟಿಂಗ್. ಆಕ್ಚುಲಿ ಮೂವಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇದೆ. ನಾವು ಏನು ವೆಯ್ಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ಪಾರ್ಟ್ಗೆ. ಸೊ ತುಂಬಾ ಕ್ಯೂರಿಯಾಸಿಟಿ ಇದೆ. ಡೈಲಾಗ್ಸ್ಗಳು ಅಂತೂ ಸಕ್ಕತ್ತಾಗಿದೆ. ಸೊ ಪ್ರೆಸೆಂಟ್ ಮೂವಿಗೆ ಏನು ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಏನು ಎಕ್ಸ್ಪೆಕ್ಟೇಷನ್ ಈಗಿನ ಯೂತ್ ಮಾಡ್ತಾ ಇದಾರೋ ಸೊ ಆರಾಮಾಗಿ ಬಂದು ನೋಡ್ಬೋದು. ಸಕ್ಕತ್ತಾಗಿದೆ ಮೂವಿ. ಸೊ ಮೇಯ್ನ್ ಏನಂದ್ರೆ ಯಶ್ ಅವ್ರ ಆಕ್ಟಿಂಗ್ ಇದೆಯಲ್ಲ, ಸೊ ಇಷ್ಟು ದಿನ ನಾವೇನು ನೋಡಿದೀವಿ ಸೊ ಇದಕ್ಕೆ ಕಂಪ್ಯಾರಿಸನ್ ಇಲ್ಲ. ಸೊ ಇದೇ ಬೇರೆ ಲೆಕ್ಕಾಚಾರ ಇದೆ. ಸೊ ಯಾವ ರೇಂಜ್ ಅಂದರೆ ನಾವು ಅನ್ಕೊಂಡಿದ್ದೀವಿ ನೆಕ್ಸ್ಟ್ ರೇಂಜಲ್ಲಿ ಬಂದಿದೆ. ಸೊ ಮೇಕಿಂಗ್ ಆಗ್ಬೋದು, ಅವ್ರದ್ದು ಫೈಟಿಂಗ್ ಆಗ್ಬೋದು, ಅವ್ರ ಆ್ಯಕ್ಟಿಂಗ್ಸ್ ಆಗ್ಬೋದು. ಸೊ ಎಲ್ಲ ಹೆಂಗೆ ಅಂದರೆ ಸಕ್ಕತ್ತಾಗಿದೆ ಸರ್. ನಾರ್ಮಲ್ ಆಗಿ ನೋಡೋದಕ್ಕೂ ಸೊ ಎಷ್ಟನ್ನ ಇವಾಗ ನೋಡ್ತಾ ಇರೋದಕ್ಕೂ ನಾವು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಸರ್. ಇವಾಗ ಏನಂದರೆ ಅವ್ರ ಮಗನ ಕ್ಯಾರೆಕ್ಟರ್ ನೋಡ್ಬೇಕೀಗ. ಸೊ ಅದಕ್ಕೆ ವೆಯ್ಟಿಂಗು ಸರ್. ಆಲ್ಮೋಸ್ಟ್ ನಿಮ್ಮ ಸಿನಿಮಾ ನೋಡ್ತಾ ಇದ್ರೆ ಹೆಂಗೆ ಅಂದರೆ ಇವಾಗ ಇದು ಬರುತ್ತೆ ಅಂದರೆ ನೆಕ್ಸ್ಟ್ ಇನ್ನೊಂದು ಟ್ವಿಸ್ಟ್ ಇದೆ, ನೆಕ್ಸ್ಟ್ ಅಂದರೆ ಇನ್ನೊಂದು ಟ್ವಿಸ್ಟ್ ಇದೆ. ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ. ಸಕ್ಕತ್ತಾಗಿದೆ ಸರ್ ಮೂವಿ. ಅಟ್ರಾಕ್ಷನ್ ಅವರು ವಾಕಿಂಗ್ ಸ್ಟೈಲ್ ಸಕ್ಕತ್ತಾಗಿದೆ ಸರ್. ಡ್ರೆಸ್ಸಿಂಗ್ ಸೆನ್ಸು ಸಕ್ಕತ್ತಾಗಿದೆ. ಮೇನ್ ಅವ್ರ ಆ್ಯಕ್ಟಿಂಗ್ಗೆ ಸರ್ ನೆಕ್ಸ್ಟ್ ಲೆವೆಲ್ ಇದೆ ಸರ್. ಚೆನ್ನಾಗಿದೆ, ವೆರಿ ನೈಸ್. ಅಕ್ಕ ತಮ್ಮಂದು ಎಮೋಷನ್ಸು ತುಂಬ ಚೆನ್ನಾಗಿ ಬಂದಿದೆ. ಅದು ಇಷ್ಟ ಆಯ್ತು. ಹಬ್ಬ ಇದು ಯಾರು ನಮ್ಮ ಇಂಡಿಯನ್ ಸಿನಿಮಾಲೇ ಈ ಥರ ವಿಜುವಲ್ಸ್ ಇಲ್ಲ, ಈ ಥರ ಬಂದಿಲ್ಲ. ತುಂಬ ಎಫರ್ಟ್ ಹಾಕಿದ್ದಾರೆ. ಫೈಟ್ ಆಗಿರ್ಬೋದೆಲ್ಲ ಎಕ್ಸ್ಟ್ರಾರ್ಡಿನರಿ. ಸೆಕೆಂಡ್ ಹಾಫ್ ವೆಯ್ಟ್ ಮಾಡ್ತಾ ಇದೀವಿ. ಸಿನಿಮಾ ಎಲ್ಲರೂ ತುಂಬಾ ಜನ ಕೆಟ್ಟ ರೀತಿದೆ ಅಂತ ಹೇಳ್ತಾರೆ. ನಾವು ತಾಯಿ ಸತ್ವಾಗಿ ಹೇಳ್ತೀವಿ, ಸಿನಿಮಾ ಮಾತ್ರ ಸೆಂಟಿಮೆಂಟ್ ಇರೋ ಸಿನಿಮಾ. ಸಿನಿಮಾ ಯಾವುದು ಆಮೇಲೆ ಬಟ್ಟೆ ಬಿಚ್ಕೊಂಡು ರೋಡಲ್ಲಿ ಕುಣಿಯಂತ ಸಿನಿಮಾ ಅಲ್ಲ ಇದು. ಒಂದು ಅಣ್ಣ ತಂಗಿ ಅಕ್ಕ ತಮ್ಮನ ಬಾಂಧವ್ಯ ಇರೋ ಸಿನಿಮಾ ಇದು. ರಾಖಿ ಹಬ್ಬ ಬರ್ತಾ ಇದೆ. ಅಣ್ಣ ತಂಗಿ ಬಾಂಧವ್ಯ ಹೆಂಗಿರ್ಬೇಕಂತ ಹೇಳ್ಕೊಟ್ಟವ್ರೆ. ಜೀವ ರಕ್ತ ಸಂಬಂಧಕ್ಕೆ ಜೀವನ ಕೊಡ್ತಾರೆ. ಅದು ರಕ್ತದಲ್ಲೆಲ್ಲ ಬಂದಿರ್ತದೆ. ಆಮೇಲೆ ಹೇಳ್ತಾ ಇದ್ದೀನಿ, ಈ ಸಿನಿಮಾ ರಾಖಿ ಬಾಯ್ ಸಿನಿಮಾ. ರಾಖಿ ಬಾಯ್ ಸರ್ ಗೆಲುವಲ್ಲ ಇದು, ಕನ್ನಡಿಗರ ಗೆಲುವು ಇದು. ನಿಜ ಹೇಳ್ತೀನಿ, ಕನ್ನಡ ಸಿನಿಮಾ ಯಾವುದು ಕೆಟ್ಟದಾಗಿ ನೋಡ್ತಾ ಇದ್ರು, ಕನ್ನಡದ ಈ ಸಿನಿಮಾಗಳಿಗೆ ಯಾವಾಗ ಬೆಲೆ ಕೊಡ್ತಾ ಇದ್ದ. ಇದು ಎಲ್ಲರಿಗೂ ಅನ್ವೇಷ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲಾ ಸಿನಿಮಾಗಳು ಗೌರವಿಸ್ತೀನಿ. ಯಾವ ಒಂದು ಕನ್ನಡ ಸಿನಿಮಾಗೆ ಬೆಲೆ ಕೊಡದು ಮಾತಾಡ್ತಾನೋ ಅವನಿಗೆ ತಕ್ಕೂತ್ರ ಕನ್ನಡಿಗನಿಂದ. ತಪ್ಪಾಗಿ ಭಾವಿಸ್ಬೇಡಿ, ತುಂಬಾ ಚೆನ್ನಾಗಿದೆ ಸಿನಿಮಾ. ಒಂದು ಥಿಯೇಟರ್ಗೆ ಬಂದ ಸಿನಿಮಾ. ಇದು ಬ್ರದರ್ ಅಂಡ್ ಸಿಸ್ಟರ್ ಬಾಂಡಿಂಗ್ ಸಕ್ಕತ್ತಾಗಿದೆ. ಮತ್ತೆ ಪುಷ್ಪ ಕಂಪೇರ್ ಮಾಡಿದ್ರಲ್ಲ ಅದು ಫುಲ್ಲು ಫೇಕು. ಅದಕ್ಕಿಂತ ಇದು 100% ಬೆಟರ್ ಇದೆ. ಆಕ್ಷನ್ ಸೀನ್ಸ್ ಎಲ್ಲ ಫೈಟ್ ಜಾಸ್ತಿ ಇದೆ. ಆ ಫೈಟ್ ನೋಡ್ತಿದ್ರೆ ಇನ್ನ ನೋಡ್ಬೇಕನ್ಸುತ್ತೆ. ಎಲ್ಲೂ ಬೋರ್ ಅಂತೂ ಒಂದ್ ನಿಮಿಷನೂ ಬೋರ್ ಆಗಲ್ಲ. ಮಸ್ತ್ ಇದೆ ಮೂವಿ. ಗೊತ್ತೇ ಆಗಲ್ಲ ಇದು ವುಮೆನ್ ಡೈರೆಕ್ಟ್ ಮಾಡಿದ್ರ ಅಂತ. ಅಷ್ಟು ಸಖತ್ತಾಗಿದೆ ಮೂವಿ ಅಂತೂ. ವರ್ತ್ ಅಂದ್ರೆ ವರ್ತು. ಎಲ್ಲೂ ಡಿಸಪಾಯಿಂಟ್ ಮಾಡಿಲ್ಲ. ಒಂದು ಸೀನ್ಗಳಂತೂ ಹಾಲಿವುಡ್ ರೇಂಜ್ಗಂತೂ ಪಕ್ಕ ಇದೆ. ಪಕ್ಕ 100 crores ಪಕ್ಕ ಹೊಡಿತು ಮೂವಿ. ಇನ್ನೊಂದು